ಅಲ್ಲಿ ಯಾವ ತರ ಸೆಕೆ ಬಂದು ಹೋಗಿದೆ ಈ ವರ್ಷ ಮಾತ್ರ. ಒಳಗಡೆ ಕುಳ್ಳಕ್ಕಂತ ಆಗೋದಿಲ್ಲಪ್ಪ. ಎಂತ ಒಳಗಡೆ ಕುತ್ಕೊಂಡ್ರೆ ಹಿಂದ್ಗಡೆ ಬೆನ್ ಕಡೆಯಿಂದ ಈ ಬೆವರಂತೂ ಗಳ್ಳಂತ ಇಳಿತಾ ಹೋಗ್ತದೆ. ಕುಂತ್ಕೊಳ್ಳಕ್ಕಂತ ಆಗೋದಿಲ್ಲ. ನಾನು ಹಾಲ್ಟೇ ನಿಂತೋತದಿನ ಅಂತ ಮಾಡ್ಕೊಂಡೆ. ಆ ತರ ಸೆಕೆನಪ್ಪ. ಇನ್ನು ಸೀರೆ ಬೇರೆ ಉಟ್ಕೊಳ್ಳೋಕೆ ಆಗೋದಿಲ್ಲಪ್ಪ. ಇನ್ನು ಏನಾದ್ರೂ ನೈಟಿ ಹಾಕೊಂಡು ರೂಢಿ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಬದುಕ ಆಟಿಲ್ಲ ಈ ಸೆಕೆಗಾಲದಾಗೆ. ಆಗುದ್ಲಪ್ಪ. ಅಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನಿಂದನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆ ಕುತ್ಕೂ ಇದ್ದೆ. ಒಂದು ಸ್ವಲ್ಪ ಗಾಳಿನಾದ್ರೂ ತಗೊಳ್ಳೋಣ ಅಂತ ಹೇಳ್ಕೊಂಡ. ಅವ್ನ ಕಣ್ಣಿಗೆ ಮಣ್ಣು ಬೀಳಕ್ಕೆ ಅಷ್ಟೇ ಹೊತ್ತಿ ಕರೆಂಟ್ ತೆಗಿಬೇಕಾ ಹಂಗಾದ್ರೆ? ಒಳಗಡೆ ಕುಂತ್ಕೊಳ್ಳೋಕ್ಕಾಗದ ಅದ್ ಕಡೆ ಹೊರಗಡೆ ಬಂದ್ಕೊಂಡು ಕುತ್ಕೊಂಡಿದ್ದೆ. ಇಲ್ಲಿ ಕುತ್ಕೊಂಡ್ರೆ ಸುಖ ಇದೆಯಾ? ಒಂದು ಎಲೆ ಒಳಗಾಡೋದಿಲ್ಲ ಅಂತ ಎಂತ ಹೋಗಿದೆ ಅಂತ. ನನ್ನ ಹತ್ರ ಮಾತ್ರ ತಳ್ಕೊಳಕ್ಕಾಗೋದಿಲ್ಲ. ಈ ಬೇಸಿಗೆಗಾಲದಾಗೆ ಎಂಥದಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ತದಂತ ಮಾಡ್ಕೊಂಡೆ ನಾನು. ಆ ಥರ ಸೆಕೆ ಬಂದೋಗಿದೆ. ಸುಶೀಲಕ್ಕ, ಓ ಸುಶೀಲಕ್ಕ, ಎಂತದ್ರಿ ಅದು? ಒಬ್ರೊಬ್ರೆ ಮಾತಾಡ್ಕೊಂತ ಇದೀರಪ್ಪ ಮರ್ರ. ಎಂತ ಕೇಳ್ತೀಯ ಮರೈತಿ ಸಾಯಕ್ಕೆ? ನನಗೆ ಕಷ್ಟ ಒಂದ ಎರಡ ಅಂತ. ಮನೆ ಕೆಲ್ಸಕ್ಕೆ ಒಬ್ರು ಒಂದು ಕೈ ಜೋಡ್ಸರಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆ ಕುತ್ಕೂ ಇದ್ದೆ ಮರೈತಿ. ಕರೆಂಟಿಗೆ ಹೋಗದೆ ಹಂಗಾದ್ರೆ? ಆಗೋದಿಲ್ಲ ಕಣಿ ಈ ಸೆಕೆಗಾಲದಾಗೆ. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆನಾದ್ರೂ ಕುತ್ಕೊಂಡ್ರೆ ಗಾಳಿನಾದ್ರು ಬೀಸದಂತ ಕುತ್ಕೂ ಇದ್ದೆ. ಹೌದ್ ಮರ್ರ, ಈ ಸತಿ ಅಂತೂ ಒಂದು ಜಾತಿ ಸೆಕೆ ರೀ. ಈಗಲೇ ಈ ಥರ ಆಗಿ ಹೋಗಿದೆ. ಎಂತ ಮಾಡಿದ್ರಿ? ಬರೋ ತಿಂಗಳೆಲ್ಲ ಎಂತ ಯಾವ ಥರ ಸೆಕೆ ಬೀಳೋದು ಅಂತ. ಹೌದ್ ಕಣೆ ಮರೈತಿ, ನೀರೆಲ್ಲ ಪೂರ ಈಗಲೇ ಬತ್ತು ಹೋದಂಗಾಗಿದೆ. ಎಂತ ಕತೆನ ಎಂತ ದಿನ. ಅಲ್ಲ, ನೀ ಎಂತ ಮದುವೆ ಮನೆಗೆ ಹೋಗಲ್ವಾ ಅಂತ? ಇಲ್ರಿ ಸುಶೀಲಕ್ಕ, ಹೋಗೋಕ್ಕಾಗಲ್ಲ ನನಗೆ. ಎಂತ ಹೋಗದ್ರಿ? ಹಾಳಾಗಕ್ಕೆ ಮನೇಲಿ ಕೆಲಸನೇ ಮುಗಿದ್ಲ ಅಂತ ನಾ ಹೋಗ್ಬೇಕಂತ ಮಾಡ್ಕೊಂಡಿದ್ದೆ. ನಿನ್ನೆ ರಾತ್ರಿ ಮಾತಾಡ್ಕೊಂಡು ಇಟ್ಕೊಂಡಿದ್ದೆ ಹೋಗ್ಬೇಕು ಅಂತ ಹೇಳ್ಕೊಂಡೆ ನಮ್ಮ ಮನೇಲಿ ಅವ್ರ ಹತ್ರ. ಅಡಿಲಿ ಹೋಗ ಅಂತ ಹೇಳಿದ್ರು. ಬೆಳಗು ಎದ್ಕೋ ಎಂತ ಹೋಗೋದು? ಸಂಜೆ ಟೈಮಿಗಾದ್ರೂ ಹೋಗ್ಕೊಂಡು ಏನಾದರೂ ಕೊಟ್ಟು ಬರೋಣ ಅಂತ ಸುಮ್ಮನಾದೆ ಮರ್ರ. ಹೋಗೋಕ್ಕಾಗಲ್ಲ ನಂಗೆ. ನಮ್ಮಲ್ಲಿ ಕೆಲಸನೇ ಮುಗಿಯೋದಿಲ್ಲ, ಇನ್ನೇ ಮದುವೆ ಮನೆಗೆ ಎಲ್ಲಿ ಹೋಗೋದು? ಅಲ್ಲ ಮರೈತಿ, ಸೆಕೆಗಾಲದಲ್ಲಿ ಮದುವೆ ಎಲ್ಲ ಇಟ್ಕೊಂಡ್ರೆ ಆಗದೇನೆ ಇದು. ಒಂಥರ ಎಣ್ಣೆಗೆ ಕಬಾಬ್ ಮಾಡ್ದಂಗೆ ಆಗೋದಲ್ಲೇ. ಹೌದ್ ಮರ್ರ ಸುಶೀಲಕ್ಕ, ಸಮ ಹೇಳ್ರಿ ನೋಡಿ ನೀವು. ಮತ್ತೆ ಎಂತದ್ರಿ ಆ ಥರ ಸೆಕೆ? ಆ ಸೀರೆ ಎಲ್ಲ, ಪಟ್ಟೆ ಸೀರೆ ಎಲ್ಲ ಉಟ್ಕೊ ಹೋಗೋ ಆಟದೇನ್ರಿ? ಆದ್ರೂ ಸುಮಾರು ಮಂದಿ ಆಗಿರಂತೆ ಮರ್ರ. ನಾ ಹೋಗ್ಬೇಕಂತಾನೆ ಇದ್ದೆ, ಹೋಗೋಕ್ಕಾಗಲ್ಲ. ಸಂಜೆ ಟೈಮಿಗೆ ಹೋಗಿ ಅಂತದಾರು ಕೊಟ್ಟು ಬರ್ತೀನಿ ಮರ್ರ. ಎಂತ ನೀವು ಹೋಗಿಲ್ವಾ ಅಂತ? ನೀಲ ಕಣೆ, ನಾನು ಹೋಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಸಂಜೆ ಟೈಮ್ಗಾದ್ರೂ ಹೋಗ್ಕೊಂಡು ಎಂಥದಾದ್ರೂ ಕೊಟ್ಟು ಬರೋಣ ಅಂತ ಹೇಳಿ. ನೋಡು, ನೀವು ಹೋಗೋ ಟೈಮ್ ನಂಗೊಂದು ಸ್ವಲ್ಪ ಹೇಳತ್ತ, ಇಬ್ಬರು ಹೋಗ್ಕೊಂಡು ಎಂಥದಾದ್ರೂ ಕೊಟ್ಟು ಬರೋಣ. ನಾನಂತೂ ಎಂತ ತಗೋಬರಲ್ಲ. ಅಕ್ಕ ಹೊರಗೆ ಎಂಥದಾದ್ರೂ ಹಾಕಿ ಒಂದು 200-300 ರೂಪಾಯಿ ಹಾಕಿ ಕೊಟ್ಟು ಬರ್ತೀನಿ ಕಣೆ. ಎಂಥದಾದ್ರೂ ಕೊಟ್ಟರೆ ಸುಮ್ಮನೆ ಕಣೆ ಅದು. ಎಂಥದಕ್ಕೂ ಯೂಸ್ ಮಾಡೋದಿಲ್ಲ. ಪಾತ್ರೆ ಪಗಡೆ ಎಲ್ಲ ಸುಮ್ಮನೆ ಆಟಕ್ಕೆ ಹಾಕದೆ. ಅದಕ್ಕೆ ಎಂಥದಾದ್ರೂ ಕವರಿಗೆ ದುಡ್ಡು ಹಾಕೊಂಡು ಕೊಟ್ಟರೆ ಎಂಥದಾದ್ರೂ ಯೂಸರು ಮಾಡ್ಕೊತಾರಲ್ಲ, ಎಂಥದಾದ್ರೂ ಉಪಯೋಗಕ್ಕೆ ಬರೋದು ಅವ್ರಿಗೇನೆ. ಅದಕ್ಕೆ ಕವರಿಗೆ ಏನಾದರೂ ಕೊಡೋಕ್ಕಾಯ್ತು ಅಂತ ಹೇಳ್ಕೊಂಡು ಸುಮ್ಮನಿದ್ದೆ ಕಣೆ. ಈ ಮದುವೆ ಮುಂಚೆ ಇದಕ್ಕೆಲ್ಲ ಮರೆತಿ ನನ್ನ ಹತ್ರ ಸೀರೆಗಿರೆ, ಹೊಸ ಸೀರೆಗಿರೆ ಎಲ್ಲ ಉಟ್ಕೋಕ್ಕಾಗೋದಿಲ್ಲ ಕಣೆ. ಈ ಸೀರೆ ನನ್ನ ಹತ್ರ ಆಗೋದು, ಅದೇ ಮಾತಾಡ್ಕೊಂತ ಇದ್ದೆ ನಾವು ಒಬ್ಳೊಬ್ಳೇ. ನೈಟೇನಾದರೂ ಹಾಕೊಂಡು ರೂಢಿ ಮಾಡ್ಕೋಬೇಕು ಅಂತ ಹೇಳಿ. ಆಗೋದಿಲ್ಲ ಮರೆತಿ. ಬ್ಲೌಸ್ ಒಂದು ಕಡೆಗೆ, ಸೀರೆ ಒಂದು ಕಡೆಗೆ. ಕೆಲಸ ಮಾಡೋಕ್ಕಾಗೋದಿಲ್ಲ, ಕುಳ್ಳಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ, ಬಗ್ಗಕ್ಕಾಗೋದಿಲ್ಲ, ನಿಲ್ಲಕ್ಕಾಗೋದಿಲ್ಲ. ನಂಗಂತೂ ಸಾಕಾಗಿ ಹೋಗ್ಯದ ನೋಡು. ಅದಕ್ಕೆ ಒಂದು ನೈಟೇನಾದರೂ ಹಾಕೊಂಡು ರೂಢಿ ಮಾಡ್ಕೋಬೇಕು. ನಮ್ಮಲ್ಲಿ ಅವ್ರಿಗೆ ಹೇಳ್ಬೇಕು ನೋಡಿ, ಈ ಸತಿ ಸಂತೆಗಿಂತೇಳಿ ಏನಾದರೂ ಗಣ ನೈಟಿ ಸಿಕ್ಕಿದ್ರೆ ತಗೋಬರಕ್ಕೆ ಹೇಳ್ಬೇಕು. ರಾತ್ರಿ ಮಲ್ಕೋಬೇಕಾದ್ರೂ ಹಾಕೊಳ್ಳೋಕ್ಕಾಗೋದಲ್ಲ. ಹೇಳ್ಬೇಕಂತ ಇದ್ದೀನಿ, ನೋಡ್ಬೇಕು. ಹೋದ್ರೆ ಸುಶೀಲಕ್ಕ ಗಣಕ್ಕಾಗದ. ನಾ ರೂಢಿ ಮಾಡ್ಕೊಂಡೇನೆ. ಈಗ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮಾತ್ರ ಸೀರೆ ಉಟ್ಕೊ ಬರೋದು. ಮನೇಲಿ ಯಾರು ಇಲ್ಲ ಅಂತಂದಾಗ ನೈಟಿನೇ ಹಾಕೊಂಡಿರೋದು. ಆರಾಮಾಗೋದು ಗೊತ್ತಾ? ಕಾಟನ್ ನೈಟಿ ಆಗ್ಬೇಕು ನೋಡಿ, ಗಣಕ್ಕಾಗೋದು. ಅಲ್ಲ, ಎಂತ ನನ್ನ ಸೈಜಿಂದೆಲ್ಲ ಬರೋದಾ? ಎಂತೆಂತ ದಪ್ಪಿದರೆಲ್ಲ ಹಾಕ್ತಾವಂತೆ. ನೀವೇ ಅಂತದ್ರಿ ಸುಶೀಲಕ್ಕ? ಸಿಗ್ತದೆ, ಸುಮ್ಮನಿರಿ. ಎಂತ ಸಂಜೆ ಹೋಗ್ಬೇಕಾದ್ರೆ ನಿಮ್ಗೆ ಕರಿಬೇಕಾ? ಹೌದು ಕಣೆ, ಸಂಜೆ ಹೋಗ್ಬೇಕಾದ್ರೆ ಕರಿ. ಎಂಥದಾದ್ರೂ ಕೊಡ್ತೀನಿ ನಾನು. ನೀ ಎಂತ ತಗೊಬಂದಿಯೇ? ನಾನು ಇದು ಸ್ಟೀಲ್ ಡಬ್ಬಿ ಬರ್ತದಲ್ರಿ, ಸ್ಟೀಲಿಂದ ಇದೆಲ್ಲ ಹಾಕಿಡಕ್ಕೆ, ತಿಂಡಿ ಗಿಂಡಿ ಏನಾದರೂ ಹಾಕಿಡಕ್ಕೆ ದೊಡ್ಡದೊಂದು ಡಬ್ಬ ಬರೋದಿಲ್ಲ, ಅದನ್ನ ತಗೊ ಬಂದಿದ್ದೆ. ಎಷ್ಟೋ 350 ಏನು ಕೊಟ್ಟು ತಗೊ ಬಂದರೆ ನಮ್ಮಲ್ಲವರು. ಅದನ್ನೇ ಕೊಡೋದೀಯ. ಹೌದೇ, ನಂಗೆ ಅನಕತ್ ಬಿಡು. ನಾ ಎಂತ ತರಕ್ಕೆ ಹೋಗಿಲ್ಲ, ಪ್ಯಾಟೆಗೂ ಹೋಗಿಲ್ಲ. ಅದ್ರಾಗೂ ಇದು ಪಾತ್ರೆ ಪಗಡೆ ಕೊಟ್ಟು ಸುಮ್ಮನೆ ವೇಸ್ಟ್ ಅದು ಎಲ್ಲರೂ ಕೊಡ್ತಾವಲ್ಲ, ಅದಕ್ಕಾಗಿ ಮತ್ತೆ ಎಂತ ತರಕ್ಕೆ ಹೋಗಿಲ್ಲ ನಾನು. ಅದಕ್ಕೆ ಕವರಿಗೆ ಎಂತದಾದ್ರೂ 200-300 ರೂಪಾಯಿ ಹಾಕ್ಕೊಡ್ತೀನಿ ಅಷ್ಟೇ. ಅದು ಸರಿ ಏನೇ ಸುಶೀಲಕ್ಕ, ಎಂತದ್ಕರು ಉಪಯೋಗರು ಮಾಡ್ಕೋತಾರೆ ಅವರು ಪಾಪ. ಒಂದು ಹುಡುಗನ ಹುಡುಕಿ ಒಂದು ಫಿಕ್ಸ್ ಆಯ್ತು, ಹಾಕು ಹೋಗ್ಲಿ ಅಲ್ರಿ. ಹೌದು ಕಣೆ ಪಾಪ, ಭಾಳ ವರ್ಷದಿಂದ ಹುಡುಕ್ತಾ ಇದ್ದವ್ರು ಅಪ್ಪಾಜಿ ಮಾತ್ರ. ಅಂತೂ ಇಂತೂ ಸಿಕ್ತು, ಘನ ಹುಡುಗನೆ ಅಂತಲೇನೆ. ಹೌದ್ರಿ ಸುಶೀಲಕ್ಕ, ಭಾರಿ ಘನ ಹುಡುಗನೆ ಅಂತೆ. ಇನ್ನು ನೋಡ್ಬೇಕು ಹ್ಯಾಂಗೆ ಅಂತ ಹೇಳ್ಕೊಂಡು. ಎಂತ ಅಡ್ಗೆ ಕೆಲಸ ಎಲ್ಲ ಮುಗೀತಾ ಎಂತದಂತ ನಿಮ್ದು? ಅದು ಹೇಳ್ನಲ್ಲ, ಮಾತ್ರ ಮುಗಿಸ್ಕೊಂಡು ಪ್ಯಾನ್ ಕೆಳಗಡೆ ಕುತ್ಕೊಂಡಿದ್ದೆ. ಆಗಲೇ ಶುರುವಾಯ್ತು ನೋಡು, ಅವ್ನ ಕೈ ಹೇಳ್ತಿದ್ದೆ ಮತ್ತೆ ಬೇಡ. ನೀ ಎಂತ ಮಾಡಿ ಅಡುಗೆ? ನಾನು ಇದು ನಮ್ಮನೆಯವರು ಪೇಟೆಗೆ ಹೋಗಿದ್ರೆ ಬೆಳಗ್ಗೆನೆ. ಅದೇ ಮೀನು ತರಕಂತಾನೆ ಹೋಗಿದ್ದು. ಎಂತ ಕಮ್ಮಿ ದಿನ ಆತ್ರೇನ್ರಿ ಸುಶೀಲಕ್ಕ? ಅಲ್ಲ, ಮೀನ್ ಮರ ಸಾಯಿಬ್ರಿಗೆ ಎತ್ಲಾಗ ಹೋಗ್ಯಾರಂತ. ಮೀನೇ ಇಲ್ಲಂತಲ್ರಿ ಮರ ಈ ವರ್ಷ, ಎಂತಾಗ ಹೋಗ್ಯದಂತ. ಅದಕ್ಕೆ ನಮ್ಮಲ್ಲವರಿಗಂತೂ ಆಗುದಿಲ್ಲ ಮೀನು ಬಿಟ್ಟಿರೋಕ್ಕೆ. ಒಂದು ಒಣದರು ಬೇಕು ಅಂತ ಒಣ ಮೀನರು ಹಾಕಿ ಕುದ್ಸಕ್ಕೆ ಹೇಳ್ತಾರೆ. ಅದಕ್ಕೆ ಬೆಳಗ್ಗೆನೆ ಎತ್ಕೊಂಡು ಪ್ಯಾಟಿಗೆ ಹೋಗ್ಕೊಂಡು ಒಂದು 100 ರೂಪಾಯಿ ಮೀನು ತಗೊಬಂದ್ರಿ. ಎಷ್ಟಂತ ಮಾಡ್ಕೊಂಡ್ರಿ ಸುಶೀಲಕ್ಕ? 100 ರೂಪಾಯಿ 3 ಬಂಗಡಿ ಕೊಟ್ಟಾರೆ ಗೊತ್ತಾ? ಯಾರಿಗಂತ ಹಾಕದ್ ಮರ್ರ? ಬೆಳಿಗ್ಗೆ ಸಾಕಾದ್ರೆ ರಾತ್ರಿ ಸಾಕಾಗುದ್ಲ, ರಾತ್ರಿ ಸಾಕಾದ್ರೆ ಬೆಳಿಗ್ಗೆ ಸಾಕಾಗುದ್ಲ. ದಿನ 100 ರೂಪಾಯಿ ಒಂದು 2-3
3 ಬಾಂಗಡೆ ತಿಂದ್ರೆ ಥೋ ಅದಂತ ತಿನ್ನೋದಿನ್ರಿ ಮರ್ರ. ಒಂದು 5 ಕೊಟ್ರೆ ಏನಾದರೂ ಮಾಡ್ಬೋದು ಹೌದಾ? ಎಂತ ಮಾಡ್ಬೇಕಂತ ಗೊತ್ತಾಗಿಲ್ಲ. ಅಷ್ಟು ಕಟ್ ಮಾಡಿ ನೋಡಿ ಸಾರು ಮಾಡಿಟ್ಟು ಬಂದೇನೆ ಉದ್ದಕ್ಕೆ, ನಾಳೆವರೆಗೆ ಆಗೋದು ಅಂತ ಹೇಳ್ಕೊಂಡ. ಎಂತ ಇವತ್ತೇ ಮೀನೆಲ್ಲ ಖಾಲಿ ಆಗೋದು, ನಾಳೆ ಅಂತ ಬರೀ ರಸ ಮಾತ್ರ ಇದ್ರೆ ಎಲ್ಲರೂ ತಿನ್ನರಂತ ಮಾಡ್ಕೊಂಡ್ರೆ ಅದು ಹಂಗೆ ತೆಗೆದುವಾಗಿ ಅದೇ ಮಾತ್ರ ಓದ್ಕಣೆ. ಅದು ಸಹ ಏನು ಮತ್ತೆ ಸಾರು ಮೀನು ಅಂದ್ರೆ ಯಾರಿಗೆ ಸೇರದೆ? ಎಂತದಾದ್ರೂ ಒಂದು ಸ್ವಲ್ಪ ಬಂಡಿ ಮೀನು ಹಾಕೊಂಡು ಹೊರದ್ರೆ ಮಾತ್ರ ಗನ ಊಟ ಹೋಗೋದು. ಅಲ್ಲ ತಲೆ ಎಲ್ಲ ಸಾರು ಮಾಡಿ ಬಾಲ ಬದಿ ಎಲ್ಲ ಬಂಡಿ ಮೇಲೆ ಕೊರಿಬೇಕಿತ್ತು ಕಣೆ, ಗನಕ್ಕಾಗದು ಗೊತ್ತಾ? ಮಾಡಕ್ ಹೊಲ್ಲ ಮರ 3 ಬಾಂಗಡಿ ತಗೊಂಡು ಎಂತ ಮಾಡಿದ್ರೆ ಸುಶೀಲಕ್ಕ? ಒಂದು ಸಾರಿಗೆ ಒಂದು ಸ್ವಲ್ಪ ಕಂಪಾದ್ರೂ ಬರಬಾರ್ದ? ನೀವೊಂದು ಮರ ಹೊರಿಯದಂತೆ ಸಾರು ಮಾಡೋದಂತೆ. ಹೌದು ಸೈ ಏನು ನಾ ಎಂತದಿಲ್ಲ, ಮೀನು ತಗೊಬಂದ್ರೆ ಬೇಳೆ ಸಾರು ಮಾಡೋದು, ತರಕಾರಿ ಸಾರು ಮಾಡೋದು, ಮೀನು ಬಂಡಿ ಮೇಲೆ ಕೊರಿಯೋದು. ನಮ್ಮಲ್ಲಿ ಯಾರು ತಿನ್ನೋದ್ಲ ಅಂತ ಸಾರು ಮಾಡ್ರೆ ನಮ್ಮನೆ ತಮಣಿ ಅಂತೂ ಮುಟ್ಟೋದೇ ಇಲ್ಲ ಮಾತ್ರ. ಸಾರು ಮಾಡಿದ್ರು ಹಂಗೆ ಒಂದು ತಿಕ್ಕೊಂಡು ಬಂಡಿ ಮೇಲೆ ಹಾಕೊಡೋದು ನೋಡಿ, ರೂಢಿ ಬಿದ್ದೋಗಿದೆ. ಇಲ್ಲ ಸಾರು ಮಾಡಿದ್ರೆ ಮತ್ತೆ ಕತೆ ಕೆಟ್ಟೋತು ಅಂತ ಮನೇಲಿ ಬಬ್ಬೆನೇ ಶುರು ಆಗೋಗೋದು. ಇಲ್ಲ ಒಂದು ಬಂಡಿ ಮೇಲೆ ಒಂದು ಆಮ್ಲೆಟರು ಮಾಡ್ಕೊಡ್ಬೇಕು ನೋಡು, ಆ ಥರ ಆಗೋಗಿದೆ. ಈ ಮೀನು ಕಾಲದಾಗೆ ಸುಮಾರು ದಿನ ಆಯ್ತು ನಾನು ತಗೋಬೇಕಂತ ಇದ್ದೆ. ಈ ಸಾಯಿಬ್ರು ನೋಡಿದ್ರೆ ಬರಲಿಲ್ಲ, ಎಂತ ಹೋಗಿದೆ ಸಾಯಿಬ್ರಿಗಂತ. ಅವ್ರ ಫೋನ್ ನಂಬರ್ ಇಲ್ಲ, ಒಂದು ಫೋನ್ ಮಾಡಿ ಕೇಳೋಣ ಅಂತಂದ್ರೆ. ನಾ ಫೋನ್ ಮಾಡಿದ್ದೆ ಮರ್ರ, ಫೋನ್ ಮಾಡಿದ್ದೆ. ಇವತ್ತು ಬರೋದಿಲ್ಲ ನಾನು, ಮೀನೇ ಇಲ್ಲ ತುಟ್ಟಿ ಹಾಕಿ ಹೋಗಿದೆ, ತಗೋ ಬಂದ್ರು ಯಾರು ತಗೊಳ್ಳೋದಿಲ್ಲ, 2 ಕೊಡಿ 3 ಕೊಡಿ ಮಾಡ್ತಾವೆ, ಅದಕ್ಕೆ ತಗೋ ಬರಲ್ಲ ನಾನು, ನೋಡ್ತೀನಿ ನಾಳೆ ಆದ್ರೂ ತಗೋಬತ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತೆ ಮನೇಲಿಗೆ ಹೊರಗೆ ಹೇಳಿ ಪ್ಯಾಟೆನೇ ತರ ಕೇಳಿದೆ. 3 ಆದ್ರೆ 3 ಮತ್ತೆ ಅಂತ ಮಾಡೋದು, ಬಾಯಿ ರುಚಿ ಕೇಳೋದು ಬಾಯಿ ಕೇಳೋದೇನ್ರಿ ಸುಶೀಲಕ್ಕ? ರೇಟ್ ನೋಡ್ಕೊಂತ ಕುತ್ಕೊಂಡ್ರೆ ದಿನ ಮಾತ್ರ ತರಕಾರಿ ಸಾರು ತಿನ್ನೋದೆ. ನನ್ನ ಹತ್ರ ಅಂತೂ ಆಗೋದಿಲ್ಲ ಮರ, ನಂಗೂ ಮನೆಯವ್ರ ಥರನೇ ಆಗೋಗಿದೆ. ಮೀನಂತೂ ಬೇಕೇ ಬೇಕು ನೋಡಿ. ನಾ ಎಂಥದಿಲ್ಲ, ತರಕಾರಿ ಹಾಕಿ ಉದ್ದಕ್ಕೆ ಸಾರು ಮಾಡಿಟ್ಟೇನೆ, ರಾತ್ರಿವರೆಗೂ ಅದೇ ಆಯ್ತು. ನಮ್ಮ ತಮ್ಮನಿ ಬಬ್ಬೆ ಇರೋದಿರ್ಬೇಕು ಇವತ್ತು. ಅವು ಬಂದ ತಕ್ಷಣ ಒಂದು ಆಮ್ಲೆಟ್ ಆದ್ರೂ ಮಾಡ್ಕೊಡ್ಬೇಕು. ಎಂತದ ಶ್ರುತಿ? ನೋಡಿ ಹುಡುಗಿಯರು ತಮಣಿ ಕೇಳ್ಕೊ ಬರಂಗ ಆಗೋದ್ರು ಮನೆ ತನಕ. ತಮಣಿ ಎಂತಕ್ಕಾಗಿತ್ತು? ಆತೇನ್ ರಾಜ ಬಿತ್ತು, ಇನ್ನು ಕೇಳದ್ ಬೇಡ. ಇವ್ರು ಸೈನ್ಯ ಕಟ್ಕೊಂಡು ಇನ್ನು ಎಲ್ಲೆಲ್ಲಿ ಹೋಗ್ಕೊಂಡು ಎಂತೆಂತ ಆಡೋದು ಏನ? ತಮಣಿ ಇಲ್ಲ ಕಣಿಲಿ, ಬೆಳಗಿನ ಎದೆಯಲ್ಲ ಹೋಗೇನೆ. ಆಮೇಂತ ಇದ್ದ ಕಡೆಗೆ ಇರ್ತಾನಂತ ಮಾಡ್ಕೊಂಡೇನೆ ಪುಟ್ಟಿ. ಎತ್ಲಾಗ ಹೋಗ್ಯಾನ ಇನ್ನು ತಮಣಿ ಗುಂಡ ಸೇರ್ಕೊಂಡು ಅದಿನ ಎಲ್ಲಿ ಹೋಗ್ಯಾರ ಏನೇನ? ಅಲ್ಲ ಅಂತ ನೀನು ಮದುವೆ ಹೋಲ್ವಾಂಗದ್ರೆ ಎಂತ ನಿಮ್ಮ ಅಮ್ಮ ಹೋಗಿದ್ದೇನೆ? ಓಹೋ ಇವ್ರದ್ದು ಜಗಳ ಆಗಿತ್ತಲೇನೆ ಸರೋಜಾ, ಆವಾಗ್ಲಿಂದನೂ ಹಿಂಗೆ ಇವರು ಮಾತಾಡ್ಕೊಳ್ಳೋದಿಲ್ಲ ಅಂತ ಮಾಡಿ ನೋಡ. ಅಲ್ಲಿ ಇವ್ರ ಜಗಳ ಇನ್ನೂ ಹಂಗೆ ನಡೀತಾ ಇರೋದೇನ್ರಿ ಸುಶೀಲಕ್ಕ? ಇವ್ರ ಜಗಳ ಮುಗ್ದೋಗ್ಯದಂತ ಮಾಡ್ಕೊಂಡೆ ನಾನು. ಅಯ್ಯೋ ಜಗಳ ಮುಗಿಯೋದಲ್ಲ ಬಿಡೋದು. ಇಲ್ಲ ಮಗ್ನೆ, ಇದ್ದಿದ್ರನ್ನ ಹೇಳೋದಿಲ್ಲಾಗಿತ್ತಂಗಾದ್ರೆ. ಇಲ್ಲ ಆತ ಯಾವ ನಮ್ಕು ಮನೆ ಬಂದ್ರೆ ಅವ ಯಾವತ್ತೂ ಸಿಗೋದ್ಲ ನಿಂಗೆ. ರಜೆ ಬಿತ್ತಲ್ಲ ಈಗೆಲ್ಲ ಊರ್ ಮೇಲೆ ಇರೋದೇ ಅವ. ನೋಡು ಅಲ್ಲೆಲ್ಲಾದ್ರೂ ನಿಮ್ಮ ಆಟ ಜಾಗ ನಿಂಗೆ ಗೊತ್ತದಲ್ಲ, ಅವರೆಲ್ಲಾದ್ರೂ ಆಡ್ತದನಂತ ನೋಡು. ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗೋಕೋಬೇಡತಾ. ಇಲ್ಲೆಲ್ಲಾದ್ರೂ ನೋಡು ಆಡ್ತಾ ಇದ್ರು ನೀನು ಹೋಗ್ಕೊಂಡು ಆಡು ಗೊತ್ತಾ, ಇಲ್ಲಾಂದ್ರೆ ಸೀದಾ ಮನೆಗೆ ಹೋಗ್ಬೇಕತ್ತಾ. ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ ಎಲ್ಲೂ ಹೋಗಬೇಡ. ಅಲ್ಲ ಈ ಮಕ್ಕಳನ್ನ ಎಲ್ಲಾದ್ರೂ ಕಳ್ಸೋದು ಹೆದರಿಕೆ ಆಗೋಗಿದೆ. ಮೊನ್ನೆ ನೋಡ್ರಲ್ಲ ಸುಶೀಲಕ್ಕ, ಆ ಹುಡ್ಗ ಒಂದು ಕೊಳವೆ ಬಾವಿಲಿ ಬಿತ್ಕೊಂಡು ಥೋ ಬೇಕೇನ್ರಿ ಮರ್ರ, ಕೊರಳೆಲ್ಲ ಕಿತ್ಕೊ ಬಂದಂಗ ಆತ ಗೊತ್ತಾ? ನೋಡಿಲ್ಲ ನೀವು ನ್ಯೂಸಾಗೆ? ಅಯ್ಯಪ್ಪ ಅದು ನೋಡ್ಕೊಂಡು ಒಂದು ಕಣ್ಣೀರು ಹಾಕೇನ್ ಕಣೆ ನಾನು. ಥೋ ಅಲ್ಲ ಅಷ್ಟು ಸಣ್ಣ ಮಕ್ಕಳು 2 ವರ್ಷ ಕಣೆ, ಎಂತ ಗೊತ್ತಾಗದ ಬಾಲೆಗಂತ. ಪಾಪ ನಾನಂತೂ ಎಂತ ಹೇಳೋದು, ದೇವ್ರ ಹತ್ರ ಎಷ್ಟು ಕೇಳ್ಕೊಂಡೇನಂತ ನನಗೆ ಗೊತ್ತಂತ. ಥೋ ಅಂತೂ ದೇವ್ರ ಪುಣ್ಯಕ್ಕೆ ಬದುಕು ಬಂದೇನು ನೋಡು. ಅದ್ರ ಸುಶೀಲಕ್ಕ ಮಾತ್ರ ಎಂತ ಅದನ್ರಿ ಆ ಹುಡುಗ. ಥೋ ಕಣ್ಣಲ್ಲಿ ನೀರು ಬರೋದೇ ಮಾತ್ರ, ಎಂತಾರು ನೋಡಿದ್ರು ಅಷ್ಟು ಗನಕದನೆ, ಎಷ್ಟು ಚಂದ ಅದನ ಆ ಹುಡುಗ. ಥೋ ಎಂತ ಮಾಡ್ತಿರ್ತಾವಂತ ಯಪ್ಪ ಮೇಲೆ ಸೇರ್ಕೊಂಡು, ಎಂತ ನಿರ್ಲಕ್ಷ್ಯ ಮರ್ರ. ಕೊಳೆ ಬಾವಿ ಎಲ್ಲ ಹಂಗೆ ಇಟ್ಕೊಂಡು ಥೋ ಕೇಳೋದು ಬೇಕೇನ್ರಿ? ಜೀವ ಇಟ್ಕೊಳ್ಳೋದು ಅದೇನ್ರಿ ಎಂತದಾರು ಆಗೋತಂತಂದ್ರೆ? ಅದೇ ಹೇಳೋದು, ಅಂತ ಮಗುನೆಲ್ಲ ಕಳ್ಕೊಂಡು ಬದುಕಾಟದ್ಯಾ? ಥೋ ಆ ಹುಡುಗನ ಮುಖ ಕಂಡ್ಕೊಂಡು ನಂಗೆ ನಿಜ ಹೇಳ್ತೀನಿ ಕಣೆ, ಕಣ್ಣಲ್ಲೆಲ್ಲ ನೀರು ಬಂದಂಗೆ ಆಗೋತಂತ. ಹೋದ್ರೆ ಸುಶೀಲಕ್ಕ ನಾನಂತೂ ಅಡುಗೆನೇ ಮಾಡ್ಲ ಗೊತ್ತಾ, ಇಡೀ ದಿನ ಟಿವಿ ಮುಂದೆ ಕೂತ್ಕಿದ್ದದ್ದೆ. ಆವಾಗ ತೆಗಿತಾರೆ ಇವಾಗ ತೆಗಿತಾರೆ, ಯಪ್ಪ ಸಾಕಾಗಿ ಹೋಗ್ಯದ ಮಾತ್ರ. ಹೌದ್ ಕಣೆ, ಅಂತೂ ದೇವ್ರ ಪುಣ್ಯಕ್ಕೆ ಬದುಕು ಬಂದ ನೋಡ ಹುಡುಗ. ಮತ್ತು ದೇವರು ಚಂದ ಮಾಡ್ಕೊಂಡು ಇಟ್ಟಿರಲಿ ಹುಡುಗನ ಮಾತ್ರ. ಥೋ ನಂಗಂತೂ ಹೇಳೋದಲ್ಲ ಅದು ಅಂತ ಹೇಳ್ದಲ್ಲ ನಾನು ಅಷ್ಟೇ. ಅದು ಈಗ ರಜೆಯಲ್ಲೇನ್ರಿ, ಮಕ್ಕಳೆಲ್ಲ ಬಿಡೋದೇ ಅಲ್ಲ ಆ ಕಡೆಗೆ ಈ ಕಡೆ ಅಂತ ಯಾರನ್ನೂ ನಂಬಕ್ಕಾಗೋದಿಲ್ಲ. ಈ ಮಕ್ಕಳು ನಮ್ಮ ಮಾತು ಕೇಳ್ತಾವ, ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತವೆ. ಎಲ್ಲಂತ ಹುಡ್ಕಕ್ಕೆ ಹೋಗೋದು ನಾವಂತ?
ಒದ್ನೇ ಹೇಳದ್ ಕಣೆ, ಮಕ್ಕಳು ಸಂಭಾಳಿಸೋದು ಮಾತ್ರ ಭಾರಿ ಕಷ್ಟ ಆಗೋಗಿದೆ ಈಗಿನ ಕಾಲದಾಗೆ. ನಾವೆಲ್ಲ ಸಣ್ಣಕಿರ್ಬೇಕಾದ್ರೆ ಹಂಗಿಲ್ಲಾಗಿತ್ತು ಕಣೆ. ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಿದ್ರು ನಾವು ಗೊತ್ತಾ? ನಮ್ಮ ಶಾಲೆ ಅಂತ ಕಮ್ಮಿ ದೂರ ಐತೆ ಅಂತ ಮಾಡ್ಕೊಂಡಿ ಸರೋಜ ನೀನು. ನಮ್ಮಲ್ಲೂ ನಮ್ಮ ಅಪ್ಪ ಅಮ್ಮ ಇಬ್ರು ಎಷ್ಟು ಇದು ಮಾಡ್ಕೊಂಡು ಕಳಿಸ್ತಿದ್ರು ನಂಗೆ ಗೊತ್ತಾ? ಎಂತದಾಗೋದ್ಲು ಹೋಗ ಅಂತ ಧೈರ್ಯ ಮಾಡ್ಕೊಂಡು ಕಳಿಸ್ತಿದ್ರು. ಎಷ್ಟು ಕಿಲೋಮೀಟರ್ ವರೆಗೂ ನೋಡ್ಕೊಂಡು ಬಂದಿದ್ದಾರೆ ಗೊತ್ತಾ? ಯಾವತ್ತೂ ನಮ್ಗೆ ಅಂತ ಬೊಯ್ಯೆಲ್ಲ ಆಗಲಿಲ್ಲ ಮರತಿ. ಈಗಿನ ಕಾಲದವ್ರಿಗೆ ಇಲ್ಲಿಂದ ಇಲ್ಲಿ ಕಳ್ಸಕ್ಕೆ ಹೆದರಿಕೆ ಮಾತ್ರ. ಆ ಥರ ಆಗೋಗಿದೆ ಈಗಿನ ಕಾಲ ಮಾತ್ರ. ಅಥೋ ಭಾರಿ ಕೆಟ್ಟೋಗ್ಯದ ಕಣೆ. ಹೇಳಿದು ಅದೇ ಅಂತ ನಾವು ಸುಶೀಲಕ್ಕ ಎಂತ ಕಮ್ಮಿ ದೂರಿಂದ ನಡ್ಕೊ ಬತ್ತಿದ್ವಾ? ನಮ್ಮ ಅಪ್ಪಾಜಿ ಎಲ್ಲ ಅಂಗಡಿ ಕಳ್ಸೋರು ಎಷ್ಟು ದೂರದವರೆಗೂ ನಾವು ಒಬ್ಬರೇ ಹೋಗ್ಕೊಂಡು ಬತ್ತಿದ್ವಿ ನೋಡಿ. ಈಗಂತೂ ಮಕ್ಕಳನ್ನ ಇಲ್ಲಿಂದ ಇಲ್ಲಿ ಕಳ್ಸೋದೇ ಹೆದರಿಕೆ ಆಗೋಗಿದೆ. ಹೌದು ಕಣೆ, ಜೋಪಾನ ಮಾಡಿದಷ್ಟು ಕಮ್ಮಿನೇ ಈಗಿನ ಕಾಲದಾಗೆ. ಹೌದ್ರಿ ಸುಶೀಲಕ್ಕ, ಎಂತ ಮಾಡೋದು? ಸರಿ ಆಯ್ತು, ನಾ ಬತ್ತೀನಿ. ಮತ್ತೆ ಸಂಜೆ ಹೋಗೋದಿದ್ರೆ ನಿಮ್ಗೆ ಕೂ ಹಾಕ್ತೀನತ್ತ. ಹೋಗೋದೇ ಕೂ ಹಾಕ್ತೀನಿ, ನೀವು ಬನ್ನಿ. ರೆಡಿ ಹಾಕ್ಕೊಂಡಿರಿ. ಒಂದು 5-5:30 ಸುಮಾರಿಗೆ ಹೋಗೋಣತ. ಸರಿ ಆತ್ ಕಣಿ, ನಾನು ಬತ್ತೀನಿ. ಮತ್ತೆ ಮರ್ತು ಹೋಗ್ಬೇಡತ್ತ. ಇಲ್ರಿ ಸುಶೀಲಕ್ಕ, ಕರಿತೀನಿ ನಾನು. ಬತ್ತೀನಿ.